ಉತ್ತರ ಭಾರತದಲ್ಲಿ ಮಳೆ ಅದರ ಒಂದು ರುದ್ರ ತಾಂಡವವನ್ನು ಮಾಡ್ತಾ ಇದೆ. ಉತ್ತರ ಭಾರತದ 6 ಜಿಲ್ಲೆಗಳಲ್ಲಿ ಈಗ ಪ್ರವಾಹದ ಭೀತಿ ಎದುರಾಗಿದೆ. ಉತ್ತರ ಭಾರತದ 6 ಜಿಲ್ಲೆಗಳಲ್ಲಿ ಪ್ರವಾಹದ ಸ್ಥಿತಿ ಈಗ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಬಿಡುವೆ ಕೊಡದೇ ಇರೋ ರೀತಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಯಮುನಾ ನದಿ. ಹರಿಯಾಣ, ದೆಹಲಿ ಭಾಗದಲ್ಲಿ ಪ್ರವಾಹದ ಸ್ಥಿತಿ ಎದುರಾಗ್ಬಿಟ್ಟಿದೆ. ಅಷ್ಟು ಪ್ರಮಾಣದ ಮಳೆ ಆಗ್ತಾ ಇದೆ. ಅಲ್ಲಿ ಪಂಜಾಬ್ನಲ್ಲಿ ಮಹಾಮಳೆಗೆ ಭಾರಿ ದುರಂತ ಆಗ್ತಾ ಇದೆ. ನಾಳೆಯವರೆಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆಯಂತೆ. ಈ ಮಳೆಯಿಂದಾಗಿ ಪಂಜಾಬ್, ಕಾಶ್ಮೀರ ರಾಜ್ಯಗಳಲ್ಲಿ ರೆಡ್ ಅಲರ್ಟನ್ನು ಕೂಡ ಘೋಷಣೆ ಮಾಡಿದೆ. ಮಳೆಯ ಅವಾಂತರದಿಂದ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಹಾನಿಗೊಳಗಾದ ಪ್ರದೇಶಗಳಿಗೆ ಸಿಎಂ ಭಗವಂತ್ ಮಾನ್ ಅವರು ಭೇಟಿಯನ್ನು ಕೂಡ ಮಾಡಿದ್ದಾರೆ ಕೂಡ. ಉತ್ತರ ಪ್ರದೇಶದ 22 ಜಿಲ್ಲೆಗಳಲ್ಲಿ ಭಾರಿ ಮಳೆ ಮುನ್ಸೂಚನೆ ಕೂಡ ಇದೆಯಂತೆ ಹವಾಮಾನ ಇಲಾಖೆ ಹೇಳಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಯಾವ ರೀತಿಯ ಒಂದು ಮಳೆಯ ಪ್ರಭಾವ ಇದೆ. ಅಲ್ಲಿ ಜನ ಯಾವ ರೀತಿಯಾಗಿ ಆ ಮಳೆಯ ನೀರಿನಲ್ಲಿ ಒದಾಡ್ತಾ ಇದ್ದಾರೆ. ಮಳೆ ಅಷ್ಟರ ಮಟ್ಟಿಗೆ ಇದೆ ಅಲ್ಲಿ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ನೀರೇ ತುಂಬಿಕೊಂಡಿದೆ. ಭೀಕರವಾದ ದೃಶ್ಯಗಳು ನೀವು ನೋಡ್ತಾ ಇದ್ದೀರಾ, ಯಾವ ರೀತಿಯಾಗಿ ಮಳೆ ತುಂಬಿಕೊಂಡಿದೆ ಅನ್ನುವಂಥದ್ದು. ಉತ್ತರ ಭಾರತದಲ್ಲಿ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇದೆ. 6 ರಾಜ್ಯಗಳಲ್ಲಿ ಪ್ರವಾಹದ ಸ್ಥಿತಿ ಎದುರಾಗಿರುವಂಥದ್ದು. ಎಲ್ಲಿ ನೋಡಿದ್ರೂ ಕೂಡ ಮಳೆ ನೀರು ಹರಿತಾ ಇದೆ. ಜನರ ಒಂದು ಅಲ್ಲಿನ ಪರದಾಟ ಅದೇ ರೀತಿಯಾಗಿ ಕಾಣ್ತಾ ಇದೆ. ಯಾಕಂತಂದರೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಅವ್ರ ಕೆಲಸಗಳಾಗಿರ್ಬೋದು, ದಿನನಿತ್ಯ ಒಂದು ಆಫೀಸ್ಗೆ ಹೋಗೋದಾಗಿರ್ಬೋದು, ಅದು ಯಾವುದಕ್ಕೂ ಕೂಡ ಹೋಗೋಕ್ಕಾಗ್ತಿಲ್ಲ. ಈ ನಿಟ್ಟಿನಲ್ಲಿ ಇಷ್ಟು ಒಂದು ಪ್ರಮಾಣದಲ್ಲಿ ಮಳೆ ಆಗ್ತಿರೋದಕ್ಕೆ ಅಲ್ಲಿ ನಾಳೆಯವರೆಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗ್ಬಿಟ್ಟಿದೆ. ಪಂಜಾಬ್ನಲ್ಲಿ ಕೂಡ ಮಳೆ ಆಗ್ತಾ ಇದೆ. ಅಲ್ಲಿ ಸಾಕಷ್ಟು ಅವಾಂತರಗಳಾಗಿದೆ. ಹರಿಯಾಣ ಮತ್ತು ದೆಹಲಿ ಭಾಗದಲ್ಲಿ ಕೂಡ ಸಾಕಷ್ಟು ಮಳೆ ಆಗಿಬಿಟ್ಟಿದೆ. ಪಂಜಾಬ್ನಲ್ಲಿ 10 ಜಿಲ್ಲೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು ಈ ಮಳೆಯಿಂದ. ಏನು ಇಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, 10 ಜಿಲ್ಲೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿಬಿಟ್ಟಿದೆ. ಹಾನಿಗೊಳಗಾದ ಪ್ರದೇಶಗಳಿಗೆ ಸಿಎಂ ಭಗವಂತ್ ಮಾನ್ ಭೇಟಿ ಕೂಡ ಮಾಡಲಿದ್ದಾರೆ. ಉತ್ತರ ಪ್ರದೇಶದ 22 ಜಿಲ್ಲೆಗಳಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಕೂಡ ಇದೆ. ಇಷ್ಟೇ ಮಾತ್ರ ಅಲ್ಲ, ಇನ್ನೂ 22 ಜಿಲ್ಲೆಗಳಲ್ಲಿ ಕೂಡ ಮಳೆ ಆಗುತ್ತೆ. ಭೇಟಿಯನ್ನು ಮಾಡಿದ್ದಾರೆ ಭಗವಂತ್ ಮಾನ್ ಅವರು, ಸಿಎಂ ಭಗವಂತ್ ಮಾನ್ ಅವರು. ಎಲ್ಲೆಲ್ಲಿ ಏನೇನಾಗಿದೆ ಮಳೆಯಿಂದ, ಯಾವ ಒಂದು ಪ್ರದೇಶಗಳಿಗೆ ತೊಂದರೆ ಆಗಿದೆ, ಜನಕ್ಕೆ ಯಾವ ರೀತಿ ಏನಾಗಿದೆ, ಯಾವ ಪರಿಸ್ಥಿತಿನಲ್ಲಿದ್ದಾರೆ ಅನ್ನುವಂಥ ಎಲ್ಲದನ್ನು ಕೂಡ ನೋಡೋಕೆ ಖುದ್ದು ಸಿಎಂ ಭಗವಂತ್ ಮಾನ್ ಅವರೇ ಬಂದಿರುವಂಥದ್ದು, ಮಾತಾಡಿರುವಂಥದ್ದು. छोटी सरकार है जी। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.